ಹಲೋ ಆತ್ಮೀಯ ಸ್ನೇಹಿತರೆ ಹಾಗೂ ನನ್ನ ಮುದ್ದು ಮಕ್ಕಳೇ, ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಸ್ವಲ್ಪ ಮಳೆ ಬಿದ್ದು ವಾತಾವರಣವೆಲ್ಲ ತಂಪಾಗಿದೆ. ಮಳೆ ರಾಯ ನಮ್ಮಲ್ಲೇನೋ ಒಂದು ಸ್ವಲ್ಪ ಕರುಣೆ ತೋರಿಸಿದ್ದಾನಲ್ವಾ? ಸಮಸ್ತ ದುರ್ಮಾರ್ಗಕ್ಕೂ ಸ್ವಾರ್ಥವೇ ಮೂಲ, ಇದೊಂದು ಲೋಕೋಕ್ತಿ. ಯಾವಾಗಲೂ ಅಲ್ವಾ, ನಮ್ಮ ಸ್ವಾರ್ಥದಿಂದಾಗೆ ನಾವು ಕೆಲವೊಂದು ಸಲ ತಪ್ಪು ಕೆಲಸಗಳನ್ನ ಮಾಡಿಬಿಡ್ತೀವಿ. ಹಾಗೆ ಆಗ್ರಾದಲ್ಲಿ ಒಮ್ಮೆ ಬಾದ್ಶಾಹನ ಆಳ್ವಿಕೆಯಲ್ಲಿ ಒಬ್ಬರು ದೊಡ್ಡ ಶ್ರೀಮಂತರು. ಅವ್ರ ಮನೆಯಲ್ಲಿ ತುಂಬ ಆಳುಕಾಳುಗಳಿದ್ರು. ಮತ್ತು ಆ ಮನೆಯನ್ನು, ಅವರ ಅರಮನೆಯನ್ನು ನೋಡ್ಕೊಳ್ಳೋಕ್ಕೆ ಒಬ್ಬರು 5 ಜನ ನೋಡ್ಕೊಳ್ಳೋಕ್ಕೆ ಸೇವಕರಿದ್ದರು. ಸಡನ್ನಾಗಿ ಒಂದು ದಿನ ಅವ್ರ ಮನೆಯಲ್ಲಿ ಒಂದು ಹಣದ ಚೀಲ ಕಳ್ತನ ಆಗೋಯ್ತು. ಯಾರನ್ನ ಕೇಳೋದು? ಅವನು ಶ್ರೀಮಂತ, ತುಂಬ ಒಳ್ಳೆಯ ವ್ಯಕ್ತಿ. ಅವನು ಆ ಜನಗಳನ್ನು ಹಿಂಗೆ ಅನುಮಾನಿಸೋದು ಅಂತ ತಾನೇ ಯೋಚನೆ ಮಾಡ್ತಾ ಇದ್ದ. ಯಾರು ಕದ್ದಿರೋದು, ಹೆಂಗೆ ಕೇಳೋದು ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದ. ಹಾಗೆ ಅವ್ರು ಯಾರು ಕೂಡ ಒಪ್ಕೊಳ್ಳೂ ಇಲ್ಲ ನಾವು ಕದ್ದಿದ್ದೀವಿ ಅಂತ. ಆದರೆ ಇದೇಕೋ ಈ ಸಮಸ್ಯೆ ಬಾದ್ಶಾಹನ ಕಿವಿಗೆ ಬಿತ್ತು. ಬಾದ್ಶಾಹ ಸಭೆಗೆ ಎಲ್ಲರನ್ನ ಕರೆದ್ರು, ಶ್ರೀಮಂತನನ್ನು ಕರೆದು ಕೇಳಿದ್ರು, ಏನಾಯಿತು ವಿವರಿಸು ಅಂತ. ಎಲ್ಲ ನಡೆದ ಸಂಗತಿಗಳನ್ನೆಲ್ಲ ಹೇಳಿದಾಗ ಅದೇ ಸಮಯಕ್ಕೆ ಬೀರ್ಬಲ್ ಆ ಸಭೆಗೆ ಎಂಟ್ರಿ ಆದರು. ಹಾಗೆ ಎಂಟ್ರಿ ಆದಾಗ ಬಾದ್ಶಾಹ ಎಲ್ಲ ಸಮಸ್ಯೆಯನ್ನು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಬಾದ್ಶಾಹ ಹೇಳಿದ್ರು, ಆ 5 ಜನ ನಿಮ್ಮ ಮನೆಯಲ್ಲಿ ನೋಡ್ಕೊತಾ ಇದ್ದಾರಲ್ಲ, ಆ 5 ಜನ ನನ್ನ ಹತ್ರ ಕಳಿಸಿ, ನೀವು ಬರೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಸರಿ ಅಂತ ಆ 5 ಜನನ ಕರೆದ್ಬಿಟ್ಟು ಜೋರಾಗಿ ಗದರಿಸಿದ್ರು. ನೋಡಿ, ಸತ್ಯ ಹೇಳಿ, ನಿಮ್ಮಲ್ಲಿ ಯಾರು ಕದ್ದಿದ್ದಾರೆ ಅಂತ ಅಂದ್ಬಿಟ್ಟು, ಇಲ್ಲ ಅಂದರೆ ಚೆನ್ನಾಗಿರಲ್ಲ, ಅವರೇ ಅವ್ರ ತಪ್ಪನ್ನ ಒಪ್ಕೊಂಡ್ರೆ ಸರಿ ಅಂತ ಅಂದರು. ಅದಕ್ಕೆ ಅವರೆಲ್ಲ ತುಂಬ ಧೈರ್ಯವಾಗಿ, ಇಲ್ಲ ನಾವ್ಯಾರು, ನಮ್ಗೆ ಗೊತ್ತಿಲ್ಲಪ್ಪ, ಆ ಹಣ ಚೀಲ ಏನೂ ನಮ್ಗೆ ಐಡಿಯಾನೇ ಇಲ್ಲ, ನಮಗೇನು ಗೊತ್ತೇ ಇಲ್ಲ ಅಂದರು. ಸರಿ, ಇದು ಯಾಕೋ ಸಮಸ್ಯೆ ಮುಂದುವರಿತಾ ಇದೆ ಅಂದ್ಬಿಟ್ಟು ಬೀರ್ಬಲ್ ಏನು ಮಾಡಿದ್ರು, ಎಲ್ಲರಿಗೂ ಒಂದೇ ಸಮನಾದ ಅಳತೆಗೋಲನ್ನು ಕೊಟ್ಬಿಟ್ಟು, ಇದು ಒಂದು ಮಂತ್ರದ ಕೋಲು, ಈ ಕೋಲು ಯಾರು ಕಳ್ಳ ಅಂತ ಕಂಡುಹಿಡಿಯುತ್ತೆ ಅಂತ ಹೇಳಿಬಿಟ್ಟು, ನೀವೇನು ಸುಳ್ಳು ಹೇಳಿದ್ರೆ ಅದು ನನಗೆ ಗೊತ್ತಾಗತ್ತೆ, ಆಯಿತು ಸರಿ ಎಲ್ಲ ಹೋಗಿ ಇವಾಗ ಅಂತ ಅಂದರು. ಮತ್ತೆ ಹೇಳಿದ್ರು, ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ಕಳ್ತನ ಮಾಡಿದ್ದಾರೆ, ಆ ಕಳ್ತನ ಮಾಡಿರೋರ್ದು ಕೋಲು 1 ಇಂಚು ಕಡಿಮೆ ಆಗಿರುತ್ತೆ ಅಂತ. ಸರಿ, ಇದು ಇವ್ರಿಗೆಲ್ಲರಿಗೂ ಒಳಗನೆ ಒಂಥರ ಭಯ ಸ್ಟಾರ್ಟ್ ಆಯಿತು. ಅದರಲ್ಲಿ ಒಬ್ಬ ಕದ್ದಿರೋನಿದ್ದ ಅಲ್ವಾ, ಯಾರೋ ಒಬ್ರು ಇರಬೇಕಲ್ಲ, 3 ಪೈಕಿ ಕದ್ದವರು ಯಾರು ಅನ್ನೋರಂತೆ ಅದರಲ್ಲಿ ಒಬ್ಬ ಕಳ್ಳ ಇದ್ದ. ಅವನಿಗೆ ಪೀಕ್ಲು ಸ್ಟಾರ್ಟ್ ಆಯಿತು. ಇದು ಮಂತ್ರದ ಶಕ್ತಿ, ನಾಳೆ ಗೊತ್ತಾಗ್ಬಿಡುತ್ತೆ ನಾನು ಸುಳ್ಳು ಹೇಳಿದ್ರೆ ಅಂತ ಏನು ಮಾಡ್ದ, ಅವನು ಹೇಗೋ ಈ ಮಂತ್ರದ ಕೋಲಲ್ವಾ ಬೆಳೆದ್ಬಿಡುತ್ತೆ ಅಂದ್ಬಿಟ್ಟು 1 ಇಂಚಿನಷ್ಟು ಅದನ್ನು ಕಟ್ ಮಾಡ್ದ. ಭಾಳ ಬುದ್ಧಿವಂತ ಅಲ್ವೇನ್ರಿ? ಸರಿ, ಆಮೇಲೆ ಮಾರನೇ ದಿನ ಸಭೆಗೆ ಎಂಟ್ರಿ ಆದರು. ಬೀರ್ಬಲ್ ಎಲ್ಲರ ಅಳತೆಗಳನ್ನು ಇಸ್ಕೊಂಡ್ರು. ಅವನ ಅಳತೆಗಳನ್ನು ಇಸ್ಕೊಂಡಾಗ ಅವನು ಎಲ್ಲರಿಗಿಂತ 1 ಇಂಚು ಕಡಿಮೆ ಇತ್ತು. ಬೀರ್ಬಲ್ ಅವನನ್ನು ಮುಂದೆ ಕರೆದು, ನೀನೇ ಕಳ್ಳ, ನಿಜ ಒಪ್ಕೋ, ಯಾವುದಕ್ಕೆ ತಪ್ಪು ಮಾಡಿದ್ಮೇಲೆ ಅದನ್ನು ಒಪ್ಕೊಳ್ಳೋದನ್ನು ಕಲ್ತ್ಕೋಬೇಕು. ಯಾಕಂದರೆ ಒಂದು ತಪ್ಪನ್ನು ಮುಚ್ಚಾಕೋಸ್ಕರ ಇನ್ನು ಮತ್ತೆ ಮೇಲೆ ತಪ್ಪುಗಳನ್ನು ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಅದಕ್ಕೆ ಅವ್ನಿಗೇನು ಮಾತೇ ಇಲ್ಲ, ಯಾಕಂದರೆ ಅವನು ಕರೆಕ್ಟಾಗಿ ಎಕ್ಸ್ಪೆಕ್ಟ್ ಮಾಡಿದ್ರು ಅವನು ಯಾರು ಕದ್ದಿರೋದು ಅನ್ನೋದನ್ನು. ಸೊ ಹಾಗಾಗಿ ಯಾರ ಪ್ರಶ್ನೆ ಮತ್ತು ಅವನು ವಾದ ಮಾಡೋದ್ರಲ್ಲಿ ಅರ್ಥನೇ ಇರಲಿಲ್ಲ. ಸರಿ, ಸಭಿಕರೆಲ್ಲರ ಅವನ ಜಾಣ್ಮೆಗೆ, ಬೀರ್ಬಲನ ಜಾಣ್ಮೆಗೆ ಮತ್ತು ಅವನ ಒಂದು ಸಮಯ ಪ್ರಜ್ಞೆಗೆ ಚಪ್ಪಾಳೆಯಾಗಿ ಮಳೆಗರೆದ್ರು. ಬಾದ್ಶಾಹ ಕೂಡ ತುಂಬ ಖುಷಿ ಆಯಿತು. ಶ್ರೀಮಂತನಿಗೂ ಅವ್ನು ಕರೆದುಬಿಟ್ಟು ಅವನಿಗೆ ಸ್ವಲ್ಪ ಬಹುಮಾನವನ್ನೆಲ್ಲ ಕೊಟ್ಟು ಶ್ಲಾಘಿಸಿ ಆ ಕಳ್ಳನಿಗೆ ಕಾರಾಗೃಹದ ಶಿಕ್ಷೆ ಆಯಿತು. ಮಕ್ಕಳೇ, ಯಾವಾಗಲೂ ಹಂಗೆ ಅಷ್ಟೇ ನೋಡಿ, ಯಾವುದರ ಪರರ ಆಸ್ತಿಗೆ ಅಥವಾ ಪರರ ಸಂಪತ್ತಿಗೆ ನಾವು ಆಸೆ ಪಡಬಾರ್ದು. ಅದು ಯಾವತ್ತೂ ಪಾಷಾಣಕ್ಕೆ ಸಮಾನ. ಪಾಷಾಣ ಅಂದರೆ ಏನು ಗೊತ್ತಾ? ವಿಷ. ಸೊ ಹಾಗಾಗಿ ಯಾವತ್ತಿದ್ರೂ ಯಾವುದಾದ್ರೂ ಬೇರೆಯವರ ವಸ್ತುಗಳು ನಮಗೆ ಅದು ಅಷ್ಟು ದಿನ ನಮ್ಮ ಕೈಯಲ್ಲಿ ನಿಲ್ಲೋದು ಇಲ್ಲ, ಅದು ನಮ್ಮ ಕೈಯ ಹತ್ತೋದು ಇಲ್ಲ. ಅರ್ಥ ಆಯ್ತಲ್ಲ? ನಾವು ದುಡ್ದಿರೋ ಹಣನೇ ನಮ್ಮ ಹತ್ರ ಇರೋದೇ ಕಷ್ಟ, ಅಂಥದ್ರಲ್ಲಿ ಬೇರೆಯವರಿಂದ ಕತ್ಕೊಂಡಿರೋದಿರುತ್ತಪ್ಪ ಅಲ್ವಾ? ಹಾಗಾಗಿ ಪ್ರಾಮಾಣಿಕತೆಯಿಂದ ಬದುಕಿದ್ರೆ ನಮಗೆ ದಾರಿ ಖಂಡಿತ ಸಿಗುತ್ತೆ. ಅರ್ಥ ಆಯ್ತಲ್ಲ? ಇವತ್ತಿನ ಈ ಕತೆ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಕತೆಗಳನ್ನು ಹೇಳೋಕ್ಕೆ ನನಗೂ ಇನ್ಸ್ಪೈರ್ ಆಗುತ್ತೆ. ಹೇಳ್ತೀರಲ್ಲ ನೀವು, ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಕತೆ ಅಂತ, ನನಗೂ ಗೊತ್ತಾಗಬೇಕಲ್ವಾ ನನ್ನ ಕತೆ ವೈಖರಿ ಹೇಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್.